ಅದು ಐತಿಹಾಸಿಕ ದೇವಸ್ಥಾನ ಒಂದು ಕಾಲದಲ್ಲಿ ಗತ ವೈಭವದಿಂದ ಮೆರೆದಿತ್ತು. ಈಗ ಹಾಳು ಕೊಂಪೆಯಾಗಿದೆ. ಪುರಾತನ ಕಾಲದ ದೇವಸ್ಥಾನದ ಮೇಲೆ ಗಿಡ ಗಂಟೆಗಳು ಬೆಳೆದಿವೆ. ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಈ ರೀತಿ ಆಗಿರುವಂತದ್ದು. ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ಐತಿಹಾಸಿಕ ಲಕ್ಷ್ಮಣ ಲಿಂಗು ದೇವಸ್ಥಾನದಲ್ಲಿ ಅವ್ಯವಸ್ಥೆ. ಲಕ್ಷ್ಮಣೇಶ್ವರದ ಐತಿಹಾಸಿಕ ದೇವಸ್ಥಾನ ಅಭಿವೃದ್ಧಿಗೆ ಆಗ್ರಹ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಾತನ ಕಾಲದ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಶ್ರೀ ಲಕ್ಷ್ಮೇಶ್ವರ ಹಾಗೂ ಲಕ್ಷ್ಮಣ ಲಿಂಗು ದೇವಸ್ಥಾನ ಅಂತ ಕರೆಯಲಾಗುತ್ತೆ. ಈ ಭಾಗದಲ್ಲಿ ಕಲ್ಯಾಣ ಚಾಲುಕ್ಯರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು ಆಳ್ವಿಕೆ ಮಾಡಿದ್ದಾರೆ. 12ನೇ ಶತಮಾನದಲ್ಲಿ ನಿರ್ಮಾಣವಾದ ಐತಿಹಾಸಿಕ ಲಕ್ಷ್ಮಣೇಶ್ವರ ದೇವಸ್ಥಾನದ ಮೇಲ್ಭಾಗ ಹಾಗೂ ಗೋಡೆಗಳ ನಡುವೆ ಗಿಡ ಗಂಟೆಗಳು ಬೆಳೆದು ಕಲ್ಲಿನ ಶಿಲ್ಪಗಳಿಗೆ ಹಾನಿಯಾಗುವ ಆತಂಕ ಎದುರಾಗಿದೆ. ಐತಿಹಾಸಿಕ ಲಕ್ಷ್ಮೇಶ್ವರ ದೇಗುಲದ ಗರ್ಭಗುಡಿಯಲ್ಲಿ ಶಿವನ ಲಿಂಗ ಇದ್ದು ನಿತ್ಯ ಪೂಜೆ ಪುನಸ್ಕಾರ ನಡೆಯುತ್ತೆ. ಆದರೆ ಭಕ್ತರ ಸಂಖ್ಯೆ ಬಹಳ ಕಡಿಮೆ ಇದೆ. ಮಳೆ ಬಂದಾಗ ದೇವಸ್ಥಾನದ ಹಲವು ಭಾಗಗಳಲ್ಲಿ ನೀರು ಸೋರ್ತಾ ಇದ್ದು ಪುರಾತನ ವಾಸ್ತುಶಿಲ್ಪದ ಸಂರಕ್ಷಣೆಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯ ಭಕ್ತರು ಒತ್ತಾಯ ಮಾಡಿದ್ದಾರೆ. ಇಲ್ಲಿ ಹತ್ತಿರ ಕೋಟೆ, ದೊಡ್ಡ ಕೋಟೆ ಇದೆ. ಆ ಕೋಟೆ ಲಕ್ಷ್ಮಣ ಅರಸಂತ ಬಂದ ಮೊದಲು ಈ ಊರಿಸರು ಪುಲಿಗೆರೆ ಹೋಗಿ ಲಕ್ಷ್ಮೇಶ್ವರ ಆಗ್ಬೇಕಾರೆ ಆ ಲಕ್ಷ್ಮಣ ರಾಜ ಇಲ್ಲಿ ಊರಿಗೆ ಬಂದಾಗ ಇದು ಬಸದಿಯಾಗಿತ್ತು, ಜೈನ್ ಬಸದಿಯಾಗಿತ್ತು. ಈ ಊರಲ್ಲಿ ಸಾಕಷ್ಟು ಇಂಥ ದೇವಸ್ಥಾನ ಇದ್ರು ಎಲ್ಲ ಜೈನ್ ಬಸ್ತಿಗಳು ಬಹಳ ಆಗಿದ್ವು. ಆದ್ರೆ ಆ ಲಕ್ಷ್ಮಣ ಅರಸ ಏನ್ ಮಾಡಿದ, ಅರಸನ ಕಣ್ಣಿಗೆ ಬಿದ್ದಾಗ ಇದು ಜೈನ್ ಬಸ್ತಿ ಆಗ್ಯದಲ್ಲ ದೇವಾಲಯ ಅಂತ ತಿಳ್ಕೊಂಡು ಒಂದು ಲಿಂಗು ಸ್ಥಾಪನೆ ಮಾಡಿದೆ. ಒಳಗೆ ಜೈನ್ ಬಸದಿ ತೆಗೆದು ದೇವ್ರು ತೆಗೆದು ಲಿಂಗು ಸ್ಥಾಪನೆ ಮಾಡಿದೆ. ಅದಕ್ಕೆ ಲಕ್ಷ್ಮಣ ಲಿಂಗ ಅಂತ ಹೆಸರಿಟ್ಟ. ತಾನು ಲಕ್ಷ್ಮಣ ಅರಸ ಲಕ್ಷ್ಮಣ ಅಂತ ಹೆಸರಿಟ್ಟ. ಲಕ್ಷ್ಮೇಶ್ವರ ಇತಿಹಾಸ 2000 ವರ್ಷದ ಇತಿಹಾಸ ಇರತಕ್ಕಂಥದ್ದು. ಸುಮ್ಮನೆ ಇತಿಹಾಸ ಅಂದ್ರೆ ಬರೆದಿದ್ದಂತ ಅಷ್ಟೇ ಅಲ್ಲ, 6ನೇ ಶತಮಾನದ ಶಾಸನಗಳನ್ನ ನಮ್ಮ ಲಕ್ಷ್ಮೇಶ್ವರ ಹೊಂದಿದೆ ಅಂತಕ್ಕಂಥದ್ದು. ಸುಮಾರು 154 ಶಾಸನಗಳು ಇಲ್ಲಿ ಸಿಕ್ಕಿರುವಂತದ್ದು. ಅವು ಶಾಸನಗಳನ್ನ ಆಧರಿಸಿಕೊಂಡು ಹೇಳೋದಂತಂದ್ರೆ ಲಕ್ಷ್ಮೇಶ್ವರವನ್ನ ಪುಲಿಗೆರೆ ಅಂತಕ್ಕಂಥ ಹೆಸರಿಂದ ಕರೀತಿದ್ರು. ಪುಲಿಗೆರೆ, ಪುಲಿಕಾನಗರ, ಪುರಿಕರ್ ನಗರ, ವ್ಯಾಘ್ರಪುರ ಹೀಗೆ ಹಲವಾರು ಹೆಸರುಗಳನ್ನು ಹೊಂದಿದ್ದು. ಕನ್ನಡದ ರಾಜವಂಶಗಳಾಗಿರ್ತಕ್ಕಂಥ ಬಾದಾಮಿಯ ಚಾಲುಕ್ಯರಿಂದ ಹಿಡ್ಕೊಂಡು ಅದು ಕಲ್ಯಾಣ ಚಾಲುಕ್ಯರಾಗಿರೋ ರಾಷ್ಟ್ರಕೂಟರು ಎಲ್ಲ ನಮ್ಮ ಕನ್ನಡದ ಆಳಸರುಗಳು ಈ ಊರನ್ನ ಪುಲಿಗೆರೆ 300 ಅಂತಕ್ಕಂಥ ಒಂದು ಪ್ರಾಂತ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡು ಸುಮಾರು 300 ಗ್ರಾಮಗಳ ಒಂದು ಆಡಳಿತದ ಕೇಂದ್ರವನ್ನಾಗಿ ಮಾಡಿಕೊಂಡು ಇದನ್ನ ಮುನ್ನಡೆಸಿರ್ತಕ್ಕಂಥ ಎಲ್ಲ ರಾಜವಂಶಗಳಿಗೂ ಕೂಡ ಮಾಡಿರ್ತಕ್ಕಂಥದ್ದು. ಇನ್ನು ದೇವಸ್ಥಾನದ ಪಕ್ಕದಲ್ಲಿರುವಂತಹ ಪುರಾತನ ಪುಷ್ಕರಣಿಯ ಸುತ್ತಲೂ ಕಸ, ಗಿಡಗಂಟೆಗಳು ಆವರಿಸಿಕೊಂಡಿದ್ದು ಸ್ವಚ್ಛತೆ ಸಂಪೂರ್ಣ ಹದಗೆಟ್ಟಿದೆ. ಮೂಲ ಸೌಕರ್ಯಗಳ ಕೊರತೆ ಕಾಡ್ತಾ ಇದೆ. ಐತಿಹಾಸಿಕ ಮಹತ್ವ ಹೊಂದಿರುವಂತಹ ಈ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಬೇಕಿದೆ. ಮುಜರಾಯಿ ಇಲಾಖೆಯ ದೇವಸ್ಥಾನಗಳಿಂದ ಸರ್ಕಾರಕ್ಕೆ ಕೋಟ್ಯಾಂತರ ರೂಪಾಯಿ ಆದಾಯ ಬರ್ತಾ ಇದೆ. ಆ ಹಣವನ್ನ ಪುರಾತನ ಹಿಂದೂ ದೇವಾಲಯಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿಗೆ ಬಳಸಬೇಕು. ವಿಶೇಷವಾಗಿ ಲಕ್ಷ್ಮಣೇಶ್ವರ ದೇವಸ್ಥಾನವನ್ನ ರಾಜ್ಯದ ಪ್ರಮುಖ ಧಾರ್ಮಿಕ ಹಾಗೂ ಪ್ರವಾಸಿ ತಾಣವಾಗಿ ಅಭಿವೃದ್ಧಿಪಡಿಸಬೇಕು ಅಂತ ಭಕ್ತರು ಒತ್ತಾಯ ಮಾಡಿದ್ದಾರೆ. ಪ್ರಾಚೀನ ವಸ್ತು ಇಲಾಖೆ ಮೈಸೂರಿಗಾತು, ಬೆಂಗಳೂರಿಗಾತು ಹಲವಾರು ಇಲಾಖೆಗೆ ನಾವು ಅರ್ಜಿ ಕೊಟ್ವಿ. ಇಲ್ಲಿವರೆಗೂ ಸಹಿತ ಇದ್ರ ಬಗ್ಗೆ ಕಾಣ್ತಾರದಿಲ್ಲ. ಇದು ಬಹಳಷ್ಟು ಅಭಿವೃದ್ಧಿ ಹಿನ್ನಡೆ ಆಗೈತಿ. ಅದರ ಜೊತೆಗೆ ಏನಾಗೈತೆ ಅಂದ್ರೆ ಈಗ ಅನೇಕ ಪ್ರಸಿದ್ಧ ದೇವಸ್ಥಾನಗಳದು. ಆ ದೇವಸ್ಥಾನಗೆಲ್ಲ ನಮ್ಮ ಸಮಾಜ ಬಾಂಧವರೆಲ್ಲರೂ ಹೋಗಿ ಆ ದೇವಸ್ಥಾನಗಳ ಆದಾಯವನ್ನ ಅಲ್ಲಿ ದ್ವಿಗುಣಗೊಳಿಸ್ತಾರ. ಆ ಹಣವನ್ನ ಇಂಥ ದೇವಸ್ಥಾನಕ್ಕೆ ಬಳಕೆ ಮಾಡೋದ್ರಿಂದ ಈ ದೇವಸ್ಥಾನವೂ ಸಹಿತ ಅಭಿವೃದ್ಧಿ ಆಗ್ತವೆ ಅನ್ನೋದೊಂದು ಅನಿಸಿಕೆ. ಅದರ ಜೊತೆಗೆ ರಾಜ್ಯ ಸರ್ಕಾರ ಈ ಒಂದು ದೇವಸ್ಥಾನಗಳನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಇದನ್ನು ಹೆಚ್ಚು ಹಣವನ್ನು ಕೊಟ್ಟು ಅಭಿವೃದ್ಧಿ ಮಾಡಬೇಕಂತ ಈ ಮೂಲಕ ಕೇಳ್ಕೊಂತೀನಿ. ಯಲ್ಲಮ್ಮನ ಗುಡ್ಡ, ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿ 3-4 ಕಡೆ ದುಡ್ಡೆಲ್ಲ ಕಲೆಕ್ಟ್ ಆಕವ್ರಿ. ಅದನ್ನ ಇಲ್ಲಿ ಉಪಯೋಗ ಮಾಡಬಹುದಲ್ಲ. ನಮ್ಮ ಹಿಂದೂ ದೇವಸ್ಥಾನ ಉಪಯೋಗ ಮಾಡಿದ್ರೆ ಡೆವಲಪ್ಮೆಂಟ್ ಮಾಡಬಹುದಲ್ಲ. ಅದನ್ನ ಆಸಕ್ತಿ ಸರ್ಕಾರ ವಹಿಸಿ ಮಾಡ್ಬೇಕ್ರಿ. ಅದನ್ನ ಇದೇನ ಹಂಗ ಬಿಟ್ಟಂಗೆಲ್ಲ ಈಗೆಲ್ಲ ಕೆಟ್ಕೊಂತಾನ ಹೋಗ್ತೈತ್ರಿ. ಅಲ್ಲಿ ಬಾವಿ ನೋಡ್ರಿ, ಅದ ಬಾವಿಯ ಬಾಳ ಶತಮಾನದ್ರಿ, ಅದು ಹಳೆ ಶತಮಾನದ. ಅದನ್ನು ಇಂಪ್ರೂವ್ಮೆಂಟ್ ಮಾಡಿಲ್ಲ. ಅದ್ ನಾವಾಗೇನೋ ಒಂದ್ ಸ್ವಲ್ಪ ನಾವ ಸ್ವಚ್ಛ ಮಾಡ್ಕೊಂಡು ಒಂದ್ ಸ್ವಲ್ಪ ಇದನ್ ಮಾಡ್ತಿದ್ವಿ. ಈಗ ಯಾರು ಅದರ ಬಗ್ಗೆ ಕೇರ್ಲೆಸ್ ಮಾಡಕತ್ತಾರ. ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಒಳಪಟ್ಟ ದೇವಸ್ಥಾನಗಳಿಂದ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತದೆ. ಅದನ್ನ ಬೇರೆ ಕಡೆ ಉಪಯೋಗ ಮಾಡಿದೆ. ಪುರಾತನ ಕಾಲದ ದೇವಾಲಯಗಳಿಗೆ ಬಳಕೆ ಮಾಡಬೇಕು ಅಂತ ಭಕ್ತರು ಆಗ್ರಹಿಸಿದ್ದಾರೆ. ಗತ ವೈಭವದಿಂದ ಮೆರೆದ ಪುರಾತನ ಕಾಲದ ದೇವಸ್ಥಾನ ಶಿಥಿಲಗೊಂಡಿದೆ. ಈ ದೇವಸ್ಥಾನವನ್ನ ಅಭಿವೃದ್ಧಿ ಮಾಡಬೇಕು ಎನ್ನುವ ಕೂಗು ಹೆಚ್ಚಾಗಿದೆ.